ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನು ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಜೆಮಿನಿನ ಗೂಗಲ್ ಡ್ರೈವಲ್ಲಿ ಯಾವ ರೀತಿ ಯೂಸ್ ಮಾಡೋದು, ಯಾವ ರೀತಿ ಎಲ್ಲ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಮುಂಚೆ ನಾನು ಜೆಮಿನಿನ ಯೂಟ್ಯೂಬಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು, ಜಿಮೇಲಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು, ಈ ಥರ ಎಲ್ಲ ಸುಮಾರು ಜೆಮಿನಿ ಬಗ್ಗೆ ಒಂದೊಂದು ಇನ್ಫಾರ್ಮೇಷನ್ ಬಿಡ್ದಂಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ AI ಟೆಕ್ನಾಲಜಿನ ನಾವು ತಿಳ್ಕೊಳ್ಳೋದು ಅತ್ಯಗತ್ಯ ಅನ್ನೋ ಒಂದು ಕಾರಣಕ್ಕಾಗಿ. ಓಕೆ, ಸೊ ಅದೇ ರೀತಿ ಡ್ರೈವಲ್ಲೂ ಕೂಡ ನಾವು ಹಲವಾರು ರೀತಿಯಲ್ಲಿ ಯೂಸ್ ಮಾಡ್ಬೋದು. ಹಲವಾರು ರೀತಿ ಅಂತ ಏನಿಲ್ಲ, ಮೇನಾಗಿ ಒಂದೆರಡು ರೀತಿ. ಒಂದು ಯಾವ್ದಾದ್ರು ಫೈಲ್ನ ಒಂದು ಸಮರಿ ಪಡ್ಕೊಬೋದು ಅಥವಾ ಫೋಲ್ಡ್ರನ್ನ ಸಮರಿ ಪಡ್ಕೊಬೋದು. ಸೊ ಈ ಥರ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಅದು ಯಾವ ರೀತಿ ಅಂತ ಸುಮಾರು ಜನ ಗೊತ್ತಿರಲ್ವಲ್ಲ, ಹಾಗಾಗಿ ಪ್ರಾಕ್ಟಿಕಲಾಗಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರನ್ನು ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸೊ ಮೊದಲಿಗೆ ಈಗ ನಾವು ಓಪನ್ ಮಾಡೋಣ ಗೂಗಲ್ ಡ್ರೈವ್ನ. ಇಲ್ಲೇ ಇದೆ ಗೂಗಲ್ ಡ್ರೈವ್ ಇದೆ. ಗೂಗಲ್ ಡ್ರೈವ್ ಓಪನ್ ಮಾಡಿದಾಗ ಇಲ್ಲಿ ನಮಗೆ ಫಸ್ಟು ಗೂಗಲ್ ಡ್ರೈವ್ ಓಪನ್ ಮಾಡಿದ ತಕ್ಷಣ ನಮಗೆ ಜೆಮಿನಿ ಆಪ್ಷನ್ ಸಿಗುತ್ತೆ. ನೋಡಿ ಇಲ್ಲಿ ಯಾವ್ದು ನೋಟಿಫಿಕೇಶನ್ ಬಂತು. Collapsed. Market settles flat at close. Sensex drops 114 points. Nifty down 4 amid mixed global cues as uncertainty lingers over US-Iran peace talks. Yes, ಇದೇ ನೋಟಿಫಿಕೇಶನ್ ಬಂದಿದೆ ನ್ಯೂಸು. Search and drive. Okay. More actions. ನೋಡಿ ಇಲ್ಲಿ ಜೆಮಿನಿ ಅಂತ Search and open Gemini. Signed in as open Gemini. Open Gemini. Button. ಸೊ ಓಪನ್ ಜೆಮಿನಿ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ How can I help you today? ಹೌ ಕ್ಯಾನ್ ಐ ಹೆಲ್ಪ್ ಯು ಟುಡೇ ಅಂತ ಕೇಳ್ತಾ ಇದೆ. ಅದೇ ಕೆಲವೊಂದು ರೆಕಮೆಂಡೇಶನ್ ಮಾಡುತ್ತೆ. How can I help you today? What can Gemini do? Button. ಜೆಮಿನಿ ಏನು ಮಾಡುತ್ತೆ ಇನ್ ಗೂಗಲ್ ಡ್ರೈವ್ ಅಂತ ನಾವು ಇಲ್ಲಿ ತಿಳ್ಕೊಬೋದು. Summarize a topic. Button. Based on files in my drive. ಸೊ ಡ್ರೈವಲ್ಲಿರೋಂಥ ಫೈಲ್ಸಿಂದ ನಾವು ಏನು ಸಮರಿ ಪಡ್ಕೊಬೋದು. Summarize a folder. Button. In my drive. ಸೊ ಯಾವ್ದಾದ್ರು ಡ್ರೈವಲ್ಲಿರೋಂಥ ಫೋಲ್ಡ್ರನ್ನ ಸಮರಿ ಪಡ್ಕೊಬೋದು. ಬಟ್ ಫೋಲ್ಡರ್ ಸಮರಿ ಅಷ್ಟು ಚೆನ್ನಾಗಿ ಕೊಡಲ್ಲ. Enter a prompt here. Edit box. ಇಲ್ಲಿ ನಾವು ಪ್ರಾಂಪ್ಟನ್ನು ಟೈಪ್ ಮಾಡ್ಬೋದು, ಏನು ನಮಗೆ ಬೇಕು ಅನ್ನೋಂಥದ್ದು ಇನ್ಸ್ಟ್ರಕ್ಷನ್ ಕೊಡೋದು. Send. Button. Disabled. ಟೈಪ್ ಮಾಡಿ ಸೆಂಡ್ ಮಾಡಬೇಕು. Add sources. Button. ಆ್ಯಡ್ ಸೋರ್ಸಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಬ್ರೌಸ್ ಮಾಡಿ ಓಪನ್ ಮಾಡ್ಬೋದು ಫೈಲ್ನ. ಅಂದರೆ ನಮ್ಮ ಫೈಲ್ ಮ್ಯಾನೇಜರಿಂದ ಅಲ್ಲ, ಗೂಗಲ್ ಡ್ರೈವಿಂದಾನೆ. ಡ್ರೈವಲ್ಲಿ ಯಾವ್ದಾದ್ರು ಫೈಲ್ ಅಪ್ಲೋಡ್ ಆಗಿರ್ತಾವಲ್ಲ, ಡ್ರೈವಲ್ಲಿ ಅಪ್ಲೋಡ್ ಆಗಿರೋ ಫೈಲ್ಸಿಂದಾನೆ ಯಾವ್ದಾದ್ರು ಒಂದು ಫೈಲ್ನ ಸೆಲೆಕ್ಟ್ ಮಾಡಿ ನಾವು ಇಲ್ಲಿ ಅಪ್ಲೋಡ್ ಮಾಡಿಕೊಂಡು ಅದ್ರ ಬಗ್ಗೆ ಕೇಳ್ಬೋದು. Gemini in workspace can make mistakes. Learn more. ಇದು ಮಾಮೂಲಿ. ಸೊ ಇದು ಇಷ್ಟಿದೆ ಅಲ್ವಾ. ಫಸ್ಟ್ ಟೈಮ್ ನೀವು ಜೆಮಿನಿ ಮೇಲೆ ಕ್ಲಿಕ್ ಮಾಡಿದಾಗ ಪರ್ಮಿಷನ್ ಕೇಳುತ್ತೆ. ಯಾವ ರೀತಿ ಜಿಮೇಲಲ್ಲಿ ಕೇಳಿತ್ತಲ್ಲ, ನಾವು ಅಲೋ ಕೊಟ್ಟಿದ್ವಲ್ಲ, ಅದೇ ಗೂಗಲ್ ವರ್ಕ್ ಸ್ಪೇಸಲ್ಲಿ ಜೆಮಿನಿ ಪರ್ಮಿಷನ್ ಅಲೋ ಮಾಡಿ ಅಂತ ಕೇಳುತ್ತೆ. ಅದನ್ನ ಬೇಕಾದ್ರೆ ನಾವು ಅಲೋ ಬೇಕಾದರೆ ಅಲ್ಲ, ಅದು ನೀವು ಇದನ್ನ ಯೂಸ್ ಮಾಡಬೇಕು ಅಂತಂದರೆ ಅಲೋ ಮಾಡಲೇಬೇಕು ನೀವು. ಓಕೆ, ಇಲ್ಲ ಅಂತಂದರೆ ವರ್ಕ್ ಆಗಲ್ಲ. ಸೊ ಅದು ಒಂದು ಸಲ ನೀವು ಜಿಮೇಲಲ್ಲಿ ಅಲೋ ಮಾಡಿದ್ರೂ ಸಾಕು. ಒಂದು ಆ್ಯಪಲ್ಲಿ ಅಲೋ ಮಾಡಿದ್ರೆ ಎಲ್ಲ ಆ್ಯಪಲ್ಲೂ ಅಲೋ ಆಗುತ್ತದು. ಓಕೆ, ಸೊ ಈಗ ನಾವು ಏನು ಮಾಡೋಣ ಅಂತಂದರೆ, ಯಾವ್ದಾರು ಒಂದು ಫೈಲ್ನ ಬ್ರೌಸ್ ಮಾಡಿ ಓಪನ್ ಮಾಡೋಣ. Add source. Gemini in workspace can make add sources. ಆ್ಯಡ್ ಸೋರ್ಸಸ್ಗೆ ಹೋಗಿ ಇಲ್ಲಿಂದ ಸುಮ್ಮನೆ Photo.jpg. Image. Open ID. May 3rd. ನೋಡಿ, ಇಲ್ಲೊಂದು ಫೋಟೋ ಇದೆ. ಫೋಟೋ ಮೇಲೆ ಡಬಲ್ ಟ್ಯಾಪ್ ಮಾಡಿ. Selected. ಓಕೆ, ಓಪನ್ ಆಯ್ತು. ಈಗ Select. Button. ಸೆಲೆಕ್ಟ್ ಕೊಡೋಣ. How can I help you today? ಓಕೆ, ಈಗ ಯಾವ ರೀತಿ ಹೆಲ್ಪ್ ಮಾಡಲಿ ಅಂತ ಕೇಳ್ತಾರೆ. Gemini in workspace. Stop. Jet 1. Set. Enter a prompt here. Edit box. Summarize a folder. Button. In my drop. Enter a prompt here. Edit box. ಓಕೆ, ಸಮರೈಸ್ ದಿಸ್ ಇಮೇಜ್ ಅಂತ Normal ಕೇಳ್ತೀನಿ. keyboard. Show in English. Capital U. M. M. Selected. Summarize. Selected. Summary. Summary. ಹಾಂ, Space deleted. Delete. Summarize. Summarize. YouTube. Y. Yankee T. H. 7. This. Stop record. 8. I. M. M. Selected. I'm. In. E. A. Alpha. Image. ಓಕೆ, Image. ಟೈಪ್ ಮಾಡಿದ್ದೀನಿ. ಸೆಂಡ್ ಮಾಡೋಣ. Send. ನೋಡೋಣ ಏನು ಬರುತ್ತೆ ಅಂತ. Generating your this image. Titled photo.jpg is a portrait of summarize this image. ಓಕೆ, ಹಾಂ, This image, titled photo.jpg, is a portrait of a man with the following characteristics: subject: a man with short, dark hair and a mustache. Attire: he is wearing a blue and white vertical striped button down collared shirt. Background: the portrait is set against a solid bright blue background. Composition: it is a medium close up shot. ಓಕೆ, ಫುಲ್ಲು ಮಾಡ್ತಾ ಇದೆ. ನಿಮ್ಗೆ ಅರ್ಥ ಆಗಿರುತ್ತೆ. ಫುಲ್ಲು ಕೇಳಿಸೋ ಅವಶ್ಯಕತೆ ಏನಿಲ್ಲ, ಸುಮ್ಮನೆ ಎಕ್ಸಾಂಪಲ್ ಅಷ್ಟೇ. ನೋಡಿ ಯಾವ ರೀತಿ ಕೊಡುತ್ತೆ ಅಂತ. ಇದನ್ನೇ ಕನ್ನಡದಲ್ಲಿ ಕೇಳೋಣ, ಮಾಡುತ್ತಾ ಇಲ್ಲ ಅಂತ. ಸಮರೈಸ್ ದಿಸ್ ಇನ್. What is the subject's gender and age range? Button. ಹಾಂ, ಇಲ್ಲೇ ಫಾಲೋ ಅಪ್ ಕ್ವಶನ್ ಅದೇ ಸಜೆಸ್ಟ್ ಮಾಡ್ತಾ ಇದೆ. ನಮ್ಗೆ ಏನೋ ಫಾಲೋ ಅಪ್ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಅಥವಾ Show more suggestions. Button. Enter a prompt here. Edit box. ಮತ್ತೆ ಟೈಪ್ ಮಾಡ್ಬೋದು. ಈಗ ಸಮರೈಸ್ ದಿಸ್ ಇನ್ ಕನ್ನಡ ಅಂತ ವಾಯ್ಸ್ ಇನ್ಪುಟ್ ತಗೊಳತ್ತ. Show in English. ಸಮರೈಸ್ ದಿಸ್ ಇನ್ ಕನ್ನಡ. Summarize this in Kannada. Voice input stopped. ಬ್ಯೂಟಿಫುಲ್ ವಾಯ್ಸ್ ಇನ್ಪುಟ್ ತಗೊಂಡಿದೆ. Send. Button. ಓಕೆ, ಬಟ್ ರೆಕಾರ್ಡ್ ಆಯಿತೋ ಇಲ್ಲ ಗೊತ್ತಿಲ್ಲ ವಾಯ್ಸ್ ಇನ್ಪುಟ್ ಮಾಡಿದ್ದು.
ಏನಿವೆ ನೋಡೋಣ. ಈ ಚಿತ್ರದ ಸಾರಾಂಶ ಇಲ್ಲಿದೆ. Open parent photo Dutch bed. ಈ ಚಿತ್ರದ ಸಾರಾಂಶ ಇಲ್ಲಿದೆ. Open parent photo Dutch bed. Close parent colon. ವಿಷಯ: ಸಣ್ಣದಾದ ಕಪ್ಪು ಕೂದಲು ಮತ್ತು ಮೀಸೆಯನ್ನು ಹೊಂದಿರುವ ಒಬ್ಬ ವ್ಯಕ್ತಿ. ಪೋಷಾಕು: ಅವರು ನೀಲಿ ಮತ್ತು ಬಿಳಿ ಬಣ್ಣದ ಲಂಬವಾದ ಪಟ್ಟೆಗಳಿರುವ Open parent vertical dash stripe. Close parent. ಶರ್ಟ್ ಧರಿಸಿದ್ದಾರೆ. ಹಿನ್ನೆಲೆ: ಚಿತ್ರವು ಗಾಢ ನೀಲಿ ಬಣ್ಣದ ಹಿನ್ನೆಲೆಯನ್ನು ಹೊಂದಿದೆ. ಸಂಯೋಜನೆ: ಇದು ವ್ಯಕ್ತಿಯ ಎದೆಯ ಭಾಗದಿಂದ ಮೇಲಕ್ಕೆ ಚಿತ್ರಿಸಿದ ಫೋಟೋ ಆಗಿದೆ. Open parent medium close dash up shot. Close parent. ನನ್ನದೇ ಫೋಟೋ ಇದು. ಈ ಥರ ಡಿಸ್ಕ್ರಿಪ್ಷನ್ ಕೊಟ್ಟಿದೆ. ಓಕೆ, ಸೊ ಇಲ್ಲಿ ನಾವು ಜೆಮಿನಿಯಲ್ಲಿ ಯಾವ ರೀತಿ ಆ್ಯಡ್ ಸೋರ್ಸಸ್ಸಿಂದ ಫೈಲ್ನ ಬ್ರೌಸ್ ಮಾಡಿ ಓಪನ್ ಮಾಡಿ ಅದರ ಸಮರಿಯನ್ನು ತಿಳ್ಕೊಳ್ಳೋದು, ಕನ್ನಡದಲ್ಲಿ ಬೇಕಾದರೆ ಕನ್ನಡದಲ್ಲಿ ಯಾವ ರೀತಿ ತಿಳ್ಕೊಳ್ಳೋದು ಅಂತ ತಿಳ್ಕೊಂಡಿವಿ ಅಲ್ವಾ. ನೆಕ್ಸ್ಟ್ ಈಗ ಬ್ಯಾಕ್ ಬಂದು ಏನು ಮಾಡೋಣ, Drive. ಒಂದು ಯಾವ್ದಾದ್ರು ಫೈಲ್ನ ಓಪನ್ ಮಾಡಿದಾಗ ಯಾವ ರೀತಿ ಸಮರಿ ಪಡ್ಕೊಬೋದು ಅಂತ ನೋಡೋಣ. ಡೈರೆಕ್ಟ್ಲಿ ಒಂದು ಫೈಲ್ ಓಪನ್ ಮಾಡೋಣ. Contacts.vcf. Start. More EADAR.pdf. More actions for EADAR.pdf. UDCard.pdf. PDF. ಇದು UDID Modified. card. December 25th, 2023. ಇದು ಹಳೆ UDID ಕಾರ್ಡ್, ಹಂಗಾಗಿ ನನ್ನ ನಂಬರು ಎಲ್ಲ ಸಿಕ್ಕಿದ್ರು ಏನು ತೊಂದರೆ ಇಲ್ಲ. Loading file. Menu collapsed. Okay. Current file is used. Edit file. Page Okay, 1 of yeah. 1 zoom 1. Summarize this file. Button. ಸಮರೈಸ್ ದಿಸ್ ಫೈಲ್ ಕೊಡ್ತೀನಿ ನೋಡಿ. ಈಗ ಈ ಫೈಲ್ ಓಪನ್ ಮಾಡೀನಿ, ಡಬಲ್ ಟ್ಯಾಪ್ ಮಾಡಿ. ಸೊ ಸಮರೈಸ್ ದಿಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ಏನು ಸಮರಿ ಬರುತ್ತೆ ಇದು. This file is a unique disability ID. Open parent unit. Closed parent card issued. This file is a unique disability ID. Open parent unit. Closed parent card issued by the government of India. Citation 1. Here is a summary of the details on the card. Name. ಗುಟ್ಟಾಕ್ ಸಿಂಗ್. /Gatak Singh. Citation 1. ID open parent unique disability ID closed parent KA2390719930286497. Citation 1. Author no. Ends in *** 2209. Citation 1. Disability type low vision. Citation 1. Percentage of disability 100% open parent 100% closed parent. Citation 1. Year of birth 1993. Citation 1. Date of issue 17/04/2023. Citation 1. Valid up to permanent. Citation 1. Issuing authority address KR Hospital, Irwin Road, Op.mmc and Drive, Missouri, Karnataka -570001. Citation 1. State ID :N/A. Citation 1. ಓಕೆ, ಈ ಥರ ಡೀಟೇಲ್ಸ್ ಬಂತು ಸ್ನೇಹಿತರೆ. ಸೊ ನಮ್ಗೆ ಯಾವಾಗಾದರೂ ನಮ್ಮ UDID ನಂಬರು ಏನಾದ್ರು ಬೇಕು ಅಂತಂದರೆ ನಾವು ಡ್ರೈವಲ್ಲಿ ಅಪ್ಲೋಡ್ ಮಾಡಿ ಇಟ್ಟಿದ್ರೆ, ಆಧಾರ್ ಕಾರ್ಡ್ ನಂಬರ್ ಆಗ್ಬೋದು, UDID ನಂಬರ್ ಆಗ್ಬೋದು, ಡಿಸಬಿಲಿಟಿ ಕಾರ್ಡ್ ನಂಬರು, ಈ ಥರದ್ದು ಏನಾದರೂ ಬೇಕಾದರೆ ನಾವು ಇಲ್ಲಿ ಅಪ್ಲೋಡ್ ಮಾಡಿ ಇಟ್ಟಿದ್ರೆ ಇಲ್ಲಿ ನಾವು ತಿಳ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಅದೇನಾದ್ರು ನಂಬರ್ ಕೊಟ್ಟಿಲ್ಲ ಅಂತಂದರೆ ನಾವು ಫಾಲೋ ಅಪ್ ಕ್ವಶನ್ ಇದೆಯಲ್ಲ, ಅಲ್ಲಿ ಏನೋ ಗಿವ್ ಮಿ UDID ನಂಬರ್ ಅಂತ ಕೇಳಿದ್ರೆ ಕೊಡುತ್ತೆ. ಓಕೆ, ಸೊ ಈ ರೀತಿ ನಾವು ಸಮರೈಸ್ ಮಾಡ್ಬೋದು. ಮತ್ತು ಇನ್ನೊಂದು, ಡೈರೆಕ್ಟ್ಲಿ ವಾಟ್ಸಪ್ಪಲ್ಲಿ ಯಾವ್ದಾದ್ರು PDF ಬಂದಿರುತ್ತೆ, ಇಲ್ಲ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಒಂದು PDF ಇರುತ್ತೆ, ಅದನ್ನ ನೀವು ಓಪನ್ ವಿತ್ ಡ್ರೈವ್ ಕೊಟ್ಟರೆ ಅಲ್ಲಿ ನಿಮಗೆ ಸಮರೈಸ್ ದಿಸ್ ಫೈಲ್ ಸಿಗಲ್ಲ ಆಪ್ಷನ್. ಓಕೆ, ಸೊ ಡ್ರೈವಲ್ಲಿ ಅಪ್ಲೋಡ್ ಮಾಡಿದ ಫೈಲ್ನ ನೀವು ಓಪನ್ ಮಾಡಿದಾಗ ಮಾತ್ರ ಸಮರೈಸ್ ದಿಸ್ ಫೈಲ್ ಕೊಟ್ಟಾಗ ವರ್ಕ್ ಆಗುತ್ತೆ. ಮತ್ತು ಇನ್ನೊಂದು ಸ್ನೇಹಿತರೆ, ಇದು ಸಮರೈಸ್ ದಿಸ್ ಫೈಲ್ ಗೊತ್ತಾಯ್ತು ನಿಮಗೆ. ಈ ಸಮರೈಸ್ ದಿಸ್ ಫೈಲ್ ಇನ್ನೊಂದು ಕಡೆನೂ ಸಿಗುತ್ತೆ. ಎಲ್ಲಿ ಅಂತಂದರೆ Summarize this file. Button. ಬ್ಯಾಕ್ ಬರ್ತೀನಿ. Drive. ಇದೆ. More actions for EADAR.pdf. EADAR.pdf. More actions. Contacts.vcf. More EADAR. More actions. UDCard.pdf. More actions for UDCard.pdf. Button. UDID card.pdf ಆದಮೇಲೆ ಮೋರ್ ಆಕ್ಷನ್ಸ್ ಇದೆಯಲ್ಲ, ಮೋರ್ ಆಕ್ಷನ್ಸಲ್ಲೂ ಸಮರೈಸ್ ದಿಸ್ ಫೈಲ್ ಅಂತ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ Bottom sheet. PDF. UDCard.pdf. Share. Button. ಶೇರ್ ಇದೆ Manage access. Add to start. Make available. Summarize this file. Button. ನೋಡಿ, ಇಲ್ಲೂ ಸಮರೈಸ್ ದಿಸ್ ಫೈಲ್ ಇದೆ, ಬಟ್ ಇಲ್ಲಿ ಕೊಟ್ಟರೆ ವರ್ಕ್ ಆಗಲ್ಲ ಅದು. ನೋಡಿ ಕೊಡ್ತೀನಿ, Drag handle. ಏನಂತ ಬರುತ್ತೆ ಈಗ. This file is a unique disability. This file is a tell me about this. This file is a unique collapsed. Sources open parent 1 closed parent. ಈಗ ಬರ್ತಾ ಇದೆ ಅದು. ಆ್ಯಕ್ಚುಲಿ ಅವಾಗ ಇಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ, ಈಗ ಬಗ್ನ ಫಿಕ್ಸ್ ಮಾಡ್ಯಾರೆ. ಓಕೆ, ಸೊ ಒಂದು ನೀವು ಫೈಲ್ ಪಕ್ಕ ಮೋರ್ ಆ್ಯಕ್ಷನ್ಸ್ ಇರುತ್ತಲ್ಲ, ಅಲ್ಲೋಗಿ ಸಮರೈಸ್ ಫೈಲ್ ಕೊಡ್ಬೋದು, ಅಥವಾ ಆ ಫೈಲ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅಲ್ಲಿ ಫೈಲ್ನ ಓಪನ್ ಮಾಡಿ ಅಲ್ಲೂ ಕೂಡ ಸಮರೈಸ್ ದಿಸ್ ಫೈಲ್ ಕೊಡ್ಬೋದು. Drive. ಓಕೆ, ಇದೊಂದಾಯಿತು. ನೆಕ್ಸ್ಟು ಡ್ರೈವಲ್ಲಿ ಡೈರೆಕ್ಟ್ಲಿ ನಮಗೆ Selected. My search and drive. Selected. My drive. ಇಲ್ಲಿ Computers. ಓಪನ್ ಜೆಮಿನಿ ಅಂತ ಸಿಗುತ್ತಲ್ಲ, ಓಪನ್ ಜೆಮಿನಿ ಅಂತ, Signed in as Gatak. Open Gemini. Button. ಇಲ್ಲಿ ಹೋಗಿ ನಾವು Drag handle. ನಮ್ಮ ಆಧಾರ್ ಕಾರ್ಡ್ ನಂಬರು ಅಥವಾ UDID ನಂಬರು ಏನಾದರೂ ಅಪ್ಲೋಡ್ ಮಾಡಿರ್ತೀವಲ್ಲ, ಅದನ್ನ ನಾವು ಡೈರೆಕ್ಟಾಗಿ ಕೇಳ್ಬೋದು ಇಲ್ಲೇನೆ. Clear history. Button. ನಾನು ಸುಮ್ಮನೆ ಕ್ಲಿಯರ್ ಮಾಡ್ತೀನಿ ಹಿಸ್ಟ್ರಿನ. Clear Gemini history. Cancel. Clear. But how can I help you today? ಓಕೆ, ಇದುವರೆಗೂ ನಾನು ಚಾಟ್ ಮಾಡಿದ್ದೆಲ್ಲ ಕ್ಲಿಯರ್ ಆಯಿತು. ಈಗ ನಾನು ಸುಮ್ಮನೆ ವಾಟ್ ಈಸ್ ಮೈ UDID ನಂಬರ್ ಅಂತ ಕೇಳ್ತೀನಿ, ನೋಡೋಣ Enter a prompt here. Edit box. ಅದು ಕೊಡುತ್ತಾ ಇಲ್ವಾ. ಕೊಡ್ಬೇಕು ಆ್ಯಕ್ಚುಲಿ ಅದು, ಯಾಕೆಂದರೆ ನನ್ನ ಫೈಲ್ ಆಲ್ರೆಡಿ ಡ್ರೈವಲ್ಲಿ ಇರೋದ್ರಿಂದ ಜಸ್ಟ್ ನಾನು ವಾಟ್ ಈಸ್ ಮೈ UDID ನಂಬರ್. Showing English open. ಸರ್ಚ್ ಫಾರ್ ಮೈ UDID ಕಾರ್ಡ್ ಆ್ಯಂಡ್ ಗಿವ್ ಮಿ ದ UDID ನಂಬರ್. Search for my ID card and give me the unit number. Voice input stopped. Send. Button. ಸೆಂಡ್ ಮಾಡೋಣ. Keyboard hidden. ಓಕೆ, ಸೆಂಡ್ ಮಾಡೀನಿ, ನೋಡೋಣ ಬರುತ್ತಾ ಇಲ್ವಾ.
Based on the documents and search for my ID card. Based on the documents in your workspace. Your unit number. Open parent unique disability ID closed parent is colon. Unit number colon. KA23907. ಓಕೆ. ಸೊ ಈ ರೀತಿ ನೀವು ನೋಡಿದ್ರಿ, ನಾನು ಫೈಲ್ನ ಓಪನ್ ಮಾಡಿಲ್ಲ, ಡೈರೆಕ್ಟ್ ಡ್ರೈವಿಗೆ ಬಂದೆ, ಓಪನ್ ಜಮೀನಿಗೆ ಹೋದೆ, ಅಲ್ಲಿ ನಾನು ಯು ಡಿ ಐ ಡಿ ನಂಬರ್ ಕೊಡು ಅಂತ ಕೇಳಿದೆ, ಅದು ಕೊಡ್ತು. ಸೊ ನೀವು ಇದೇ ರೀತಿ ನಿಮ್ಮ ಆಧಾರ್ ಕಾರ್ಡು ಅಪ್ಲೋಡ್ ಮಾಡಿ ಇಟ್ಟಿದ್ರೆ, ಪ್ಯಾನ್ ಕಾರ್ಡು ಎಲ್ಲ ಅಪ್ಲೋಡ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ನನ್ನ ಪ್ರಕಾರ. ಯಾಕಪ್ಪ ಅಂತಂದರೆ ಡ್ರೈವ್ ಒಂಥರ ನಮಗೆ ಡಿಜಿಟಲ್ ಕಬೋರ್ಡ್ ಇದ್ದಂಗೆ. ಸೊ ಸಡನ್ನಾಗಿ ಯಾವಾಗಾದರೂ ನಮಗೆ ಡಾಕ್ಯುಮೆಂಟ್ ಬೇಕಾದಾಗ ಅಟ್ಲೀಸ್ಟ್ ಸಾಫ್ಟ್ ಕಾಪಿ ಆದರೂ ಬೇಕು ಅಂತಂದರೆ ಡಿಜಿಲಾಕರಲ್ಲೂ ಇಡ್ಬೋದು, ಒಂದು ಡ್ರೈವಲ್ಲೂ ಕೂಡ ಇಟ್ಟಿದ್ರೆ ಒಳ್ಳೆಯದು. ಡಿಜಿಲಾಕರಲ್ಲಿ ನೀವು ಇಶ್ಯೂ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು, ಯಾವುದಾದ್ರು ಇಶ್ಯೂ ಆಗುತ್ತೋ ಅಂಥದ್ದು. ಸೊ ಅದ್ರ ಬಗ್ಗೆ ಟ್ಯೂಟೋರಿಯಲ್ ಮಾಡಿ ನಾನು. ಅದೇ ರೀತಿ ಇಲ್ಲಿ ನಿಮ್ಗೆ ಯಾವುದ್ಯಾವುದು ಅಲ್ಲಿಂದ ಇಶ್ಯೂ ಆಗಲ್ಲ, ಅಥವಾ ಅಲ್ಲಿ ಇಶ್ಯೂ ಆದರೂ ಕೂಡ ಕೆಲವೊಂದು ಸಲ ಇಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಸಡನ್ನಾಗಿ ನಿಮಗೆ ಅರ್ಜೆಂಟಾಗಿ ಏನೋ ಜೆರಾಕ್ಸ್ ಬೇಕಾಗುತ್ತೆ, ಪ್ರಿಂಟ್ಔಟು, ಅದಕ್ಕೆ ಇಲ್ಲಿಂದ ನೀವು ಈಸಿಯಾಗಿ PDF ಪ್ರಿಂಟ್ಔಟ್ ಮಾಡ್ಕೊಬೋದು. ಹಾಗಾಗಿ ಇಲ್ಲೂ ಕೂಡ ಇಟ್ಕೊಳ್ಳಿ. ಸೊ ಜಸ್ಟ್ ಇಲ್ಲಿ ಬನ್ನಿ, ವಾಟ್ ಈಸ್ ಮೈ ಪ್ಯಾನ್ ಕಾರ್ಡ್ ನಂಬರ್ ಅಂತ ಹೊಡೆದ್ರೆ ಅದೇ ನಿಮ್ಮ ಡ್ರೈವಲ್ಲಿರೋ ಫೈಲ್ಸ್ನೆಲ್ಲ ಸರ್ಚ್ ಮಾಡಿ ನಿಮ್ಮ ಪ್ಯಾನ್ ಕಾರ್ಡ್ ಹುಡುಕ್ಬಿಟ್ಟು ಪ್ಯಾನ್ ಕಾರ್ಡ್ ನಂಬರ್ ಕೊಡುತ್ತೆ, ಆ ಥರ. ಓಕೆ. ಸೊ ನೀವು ಡ್ರೈವಲ್ಲಿ ಅಪ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಸಡನ್ನಾಗಿ ಏನಾದ್ರು ಮಾಹಿತಿ ಬೇಕಾದರೆ ಇಲ್ಲಿಂದ ಪಡ್ಕೊಳ್ಳೋಕೆ ಯೂಸ್ ಆಗುತ್ತೆ. ಸೊ ಈ ಥರ ನೀವು ಡ್ರೈವನ್ನು ಯೂಸ್ ಮಾಡ್ಕೊಬೋದು ಸ್ನೇಹಿತರೆ. ಜೆಮಿನಿ ಹೆಲ್ಪಿಂದ ಈ ಥರ ಎಲ್ಲ ಯೂಸ್ ಆಗುತ್ತೆ. ನಾನು ತಿಳಿಸ್ಕೊಂಡಂಥ ರೀತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹೆಚ್ಚು ಜನರಿಗೆ ರೆಕಮೆಂಡ್ ಆಗಲಿ. ವಿಡಿಯೋನ ಹೈಪ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟನ್ನು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.